ನಮಸ್ಕಾರ ಎಲ್ಲರಿಗೂ. ಶ್ರೀದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 3ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. 3ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ನಾವು ಮಹಾಭಿಷರಾಜ ಹಾಗೆಯೇ ಗಂಗೆ ಯಾವ ರೀತಿ ಬ್ರಹ್ಮನಿಂದ ಶಾಪವನ್ನು ಪಡೀತಾರೆ, ಶಾಪವನ್ನು ಪಡ್ಕೊಂಡ ನಂತರದಲ್ಲಿ ಮಹಾಭಿಷರಾಜ ಪುರುವಂಶದಲ್ಲಿ ಹುಟ್ಟಿದಂತಹ ಪ್ರತೀಪರಾಜನ ಉದರದಲ್ಲಿ ಜನಿಸುವುದು ಯೋಗ್ಯ ಅಂತ ಆಲೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಪೃಥ್ವಾದಿ ಅಷ್ಟವಸುಗಳು ಸ್ತ್ರೀ ಸಮೇತರಾಗಿ ಕ್ರೀಡಿಸುತ್ತಾ ಅಕಸ್ಮಾತ್ತಾಗಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಪೃಥ್ವಿ ಮೊದಲಾದಂತಹ ವಸುಗಳಲ್ಲಿ ಶ್ರೇಷ್ಠನಾದಂತಹ ದ್ಯೌ ಎಂಬ ಹೆಸರುಳ್ಳ ಒಬ್ಬ ವಸು ಇರ್ತಾನೆ. ಆತ ತನ್ನ ಹೆಂಡತಿಯೊಂದಿಗೆ ಅಲ್ಲಿಗೆ ಬಂದಿರ್ತಾನೆ. ವಸಿಷ್ಠಾಶ್ರಮದಲ್ಲಿದ್ದ ನಂದಿನಿ ಧೇನುವನ್ನು ನೋಡಿ ಆಕೆ ತನ್ನ ಗಂಡನನ್ನು ಕುರಿತು ಈ ಗೋವು ಯಾರದ್ದು ಅಂತ ಕೇಳ್ತಾಳೆ. ಆಗ ದ್ಯೌ ಹೇಳುತ್ತಾನೆ, ಇದು ವಸಿಷ್ಠ ಮಹರ್ಷಿಯದ್ದು. ಆ ಗೋವಿನ ಹಾಲನ್ನು ಕುಡಿದಂತಹ ಪುರುಷ ಅಥವಾ ಸ್ತ್ರೀ ಯಾರಾದರೂ ಆಗಿರಲಿ, ಯಾರು ಕುಡಿತಾರೋ ಅವರು ಯಾವಾಗಲೂ ಯೌವನವನ್ನು ಕಳೆದುಕೊಳ್ಳದವರಾಗಿ 10,000 ವರ್ಷಗಳ ತನಕ ಆಯಸ್ಸುಳ್ಳವರಾಗ್ತಾರೆ ಅಂತ. ಈಗ ಅದನ್ನು ಮುಂದುವರಿಸ್ತಾ ಇವತ್ತಿನ 2ನೇ ಭಾಗದಲ್ಲಿ ಏನಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ತನ್ನ ಗಂಡನ ಮಾತನ್ನು ಕೇಳಿ ಸುಂದರಿಯಾದಂತಹ ಆ ದ್ಯೌ ವಸುವಿನ ಪತ್ನಿ ಈ ರೀತಿಯಾಗಿ ಹೇಳ್ತಾಳೆ, ಭೂಲೋಕದಲ್ಲಿ ಉಶೀನರನೆಂಬ ಶ್ರೇಷ್ಠ ರಾಜನ ಮಗಳಾದ ಅತ್ಯಂತ ಸುಂದರಿಯಾದ ನನ್ನ ಗೆಳತಿಯೊಬ್ಬಳು ಇದ್ದಾಳೆ. ಎಲೈ ಭಾಗ್ಯಶಾಲಿಯಾದಂತಹ ವಸುವೆ, ನನ್ನ ಸಖಿಗೋಸ್ಕರ ಮಂಗಳಕರವಾಗಿಯೂ ಇಷ್ಟಾರ್ಥವನ್ನು ಸಲ್ಲಿಸುವ ಹಾಲನ್ನು ಕೊಡತಕ್ಕದ್ದಾಗಿಯೂ ಇರುವಂತಹ ಕರುವಿನೊಂದಿಗೆ ಕೂಡಿರುವಂತಹ ಈ ನಂದಿನಿ ಧೇನುವನ್ನು ಶ್ರೇಷ್ಠವಾದ ಆಶ್ರಮಕ್ಕೆ ತೆಗೆದುಕೊಂಡು ಬಾ. ನನ್ನ ಸಖಿಯು ಈ ನಂದಿನಿ ಧೇನುವಿನ ಹಾಲನ್ನು ಕುಡಿದು ಮನುಷ್ಯರಲ್ಲಿ ಅವಳೊಬ್ಬಳಾದರೂ ಯಾವಾಗಲೂ ಮುಪ್ಪು ಮತ್ತು ರೋಗಗಳು ಇಲ್ಲದವಳು ಆಗಲಿ ಅಂತ ಹೇಳ್ತಾಳೆ. ನಿಷ್ಕಲ್ಮಶನಾಗಿದ್ದ ದ್ಯೌ ಅನ್ನುವಂತಹ ವಸು ತನ್ನ ಪತ್ನಿಯ ಈ ಮಾತನ್ನು ಕೇಳಿ ಪೃಥ್ವಿ ಮೊದಲಾದ ಎಲ್ಲ ವಸುಗಳಿಂದ ಕೂಡಿಕೊಂಡು ಇಂದ್ರಿಯ ನಿಗ್ರಹಶೀಲರಾದ ವಸಿಷ್ಠ ಮಹರ್ಷಿಗಳನ್ನು ತಿರಸ್ಕರಿಸಿ, ಅಂತಂದರೆ ಅವರನ್ನು ಕೇಳದೆ ನಂದಿನಿ ಧೇನುವನ್ನು ಅಪಹರಿಸ್ತಾನೆ. ಹೀಗೆ ಅವರು ನಂದಿನಿ ಗೋವನ್ನು ಅಪಹರಿಸಿಕೊಂಡು ಹೋದ ಮೇಲೆ ಹಣ್ಣುಗಳನ್ನು ತರುವುದಕ್ಕೋಸ್ಕರ ವನಕ್ಕೆ ಹೋಗಿದ್ದಂತಹ ವಸಿಷ್ಠ ಮಹರ್ಷಿಗಳು ಆಶ್ರಮಕ್ಕೆ ವಾಪಸ್ಸಾಗ್ತಾರೆ. ಹೀಗೆ ಆಶ್ರಮಕ್ಕೆ ಬಂದು ಅಲ್ಲಿ ಕರುವಿನಿಂದ ಕೂಡಿರುವಂತಹ ನಂದಿನಿ ಗೋವನ್ನು ಎಲ್ಲಿಯೂ ಕಾಣದೆ ವಸಿಷ್ಠರು ಎಲ್ಲ ಗುಹೆಗಳಲ್ಲಿ ಕಾಡುಗಳಲ್ಲಿಯೂ ಹುಡುಕ್ತಾರೆ. ಹೀಗೆ ಎಲ್ಲ ಕಡೆ ಹುಡುಕಿದಾಗ್ಯೂ ಕೂಡ ನಂದಿನಿ ಗೋವು ಸಿಕ್ಕದೇ ಇರುವಂತಹ ಸಂದರ್ಭದಲ್ಲಿ ಅವರು ಅತ್ಯಂತ ಕೋಪಗೊಳ್ಳುತ್ತಾರೆ. ಅನಂತರದಲ್ಲಿ ವಸಿಷ್ಠ ಮಹರ್ಷಿ ಧ್ಯಾನದಿಂದ, ಅಂದರೆ ಜ್ಞಾನ ದೃಷ್ಟಿಯಿಂದ ಗೋವನ್ನು ವಸುಗಳು ಅಪಹರಿಸಿದ್ದನ್ನು ಕಾಣುತ್ತಾರೆ. ಯಾವ ಕಾರಣದಿಂದ ವಸುಗಳು ನನ್ನನ್ನು ತಿರಸ್ಕರಿಸಿ ನಂದಿನಿ ಗೋವನ್ನು ಅಪಹರಿಸಿದರೋ ಆ ಕಾರಣದಿಂದ ಅವರೆಲ್ಲರೂ ಮನುಷ್ಯ ಶರೀರದಲ್ಲಿ ಹುಟ್ಟುವರು, ಇದರಲ್ಲಿ ಸಂದೇಹವಿಲ್ಲ. ಈ ರೀತಿಯಾಗಿ ಧರ್ಮಾತ್ಮರಾದಂತಹ ವಸಿಷ್ಠ ಮಹರ್ಷಿಗಳು ಆ ವಸುಗಳಿಗೆ ಶಾಪವನ್ನು ಕೊಡ್ತಾರೆ. ಈ ವಿಷಯವನ್ನು ತಿಳಿದಂತಹ ಅವರೆಲ್ಲ ಖಿನ್ನ ಮನಸ್ಕರಾಗಿ ಅತ್ಯಂತ ವ್ಯಸನಗೊಳ್ತಾರೆ ಮತ್ತು ವಸಿಷ್ಠ ಮಹರ್ಷಿ ತಮಗೆ ಶಾಪವನ್ನು ಕೊಟ್ಟಿದ್ದಾರೆ ಅಂತ ತಿಳಿದವರಾಗಿ ಅವರ ಅನುಗ್ರಹಕ್ಕೋಸ್ಕರ ಆ ವಸಿಷ್ಠ ಮಹರ್ಷಿಯ ಸಮೀಪಕ್ಕೆ ವಸುಗಳು ಬರ್ತಾರೆ. ವಸುಗಳು ಆ ವಸಿಷ್ಠ ಮಹರ್ಷಿಯನ್ನು ಪ್ರಾರ್ಥಿಸಿ ಅವರನ್ನೇ ಶರಣು ಹೊಂದುತ್ತಾರೆ. ಆಗ ಧರ್ಮಾತ್ಮನಾದಂತಹ ವಸಿಷ್ಠ ಮಹರ್ಷಿ ತನ್ನ ಮುಂದಿರತಕ್ಕಂತಹ ಅತ್ಯಂತ ದೈನ್ಯದಿಂದ ಕೂಡಿದಂತಹ ವಸುಗಳನ್ನು ಕುರಿತು ದಯೆಯಿಂದ ಈ ರೀತಿಯಾಗಿ ಹೇಳ್ತಾನೆ, ಎಲೈ ವಸುಗಳಿರ, ನೀವೆಲ್ಲರೂ ಮನುಷ್ಯರಾಗಿ ಹುಟ್ಟಿ 1 ವರ್ಷದ ನಂತರ ಶಾಪ ವಿಮೋಚನೆಯನ್ನು ಹೊಂದುವಿರಿ. ಆದರೆ ಯಾವ ಕಾರಣದಿಂದ ನನ್ನ ಪ್ರೀತಿ ಪಾತ್ರವಾದ ನಂದಿನಿ ಗೋವನ್ನು ದ್ಯೌ ಎಂಬ ವಸುವು ಅಪಹರಿಸಿದನೋ ಆ ಕಾರಣದಿಂದ ದ್ಯೌ ಎಂಬ ವಸುವು ಮನುಷ್ಯ ಶರೀರದಲ್ಲಿ ಹೆಚ್ಚು ಕಾಲ ವಾಸ ಮಾಡುವನು. ಈ ರೀತಿಯಾಗಿ ಶಾಪವನ್ನು ಹೊಂದಿದಂತಹ ಆ ವಸುಗಳು ವಿಶಾಪದ ಗಡುವನ್ನು ತಿಳಿದು ಹೊರಟು ದಾರಿಯಲ್ಲಿ ಹೋಗುತ್ತಾ ನದಿಗಳಲ್ಲಿ ಶ್ರೇಷ್ಠವಾದ ಗಂಗಾ ನದಿಯನ್ನು ನೋಡ್ತಾರೆ. ಆ ಎಲ್ಲ ವಸುಗಳು ಶಾಪವನ್ನು ಪಡೆದಿದ್ದು ಅತ್ಯಂತ ವ್ಯಸನದಿಂದ ಕೂಡಿ ಗಂಗಾದೇವಿಯನ್ನು ನಮಸ್ಕರಿಸಿ ಈ ರೀತಿಯಾಗಿ ಪ್ರಾರ್ಥಿಸ್ತಾರೆ,
ಎಲ್ಲವೂ ತಾಯಿಯೇ, ಅಮೃತವನ್ನು ಪಾನ ಮಾಡತಕ್ಕ ದೇವತೆಗಳಾದ ನಾವು ಹೇಗೆ ಮನುಷ್ಯರಾಗುವೆವು? ಅದರಲ್ಲೂ ಮನುಷ್ಯರ ಉದರದಲ್ಲಿ ಹೇಗೆ ತಾನೇ ಜನಿಸುವೆವು? ಈ ದೊಡ್ಡ ಚಿಂತೆ ನಮಗೆ ಬಹಳ ವ್ಯಸನಕ್ಕೆ ಕಾರಣವಾಗಿದೆ. ಆದುದರಿಂದ ನದಿಗಳಲ್ಲಿ ಶ್ರೇಷ್ಠವಾದವೋ ಗಂಗಾದೇವಿಯೇ, ನೀನು ಮನುಷ್ಯಳಾಗಿ ನಮ್ಮನ್ನು ಪ್ರಸವಿಸು. ಎಲ್ಲವೂ ಪಾಪರಹಿತರಾದ ದೇವಿ ಗಂಗೆಯೇ, ನೀನು ಶಂತನು ಎಂಬ ಶ್ರೇಷ್ಠ ರಾಜನ ಪತ್ನಿಯಾಗು. ಅವನಿಂದ ನಿನ್ನಲ್ಲಿ ಹುಟ್ಟುವ ನಮ್ಮೆಲ್ಲರನ್ನು ಕ್ರಮವಾಗಿ ಹುಟ್ಟಿದ ಕೂಡಲೇ ನೀನು ನೀರಿನಲ್ಲಿ ಬಿಸಾಡುವವಳಾಗು. ಈ ರೀತಿಯಾಗಿ ನಮಗೆ ಶಾಪದ ಬಿಡುಗಡೆಯೂ ಆಗುವುದು, ಇದರಲ್ಲಿ ಸಂದೇಹವೂ ಇಲ್ಲ. ಈ ಮಾತನ್ನು ಕೇಳಿ ಗಂಗಾದೇವಿಯು ಹಾಗೇ ಆಗಲಿ ಅಂತ ಹೇಳ್ತಾಳೆ. ಅನಂತರದಲ್ಲಿ ಅವರೆಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋಗ್ತಾರೆ. ದೇವಿಯಾದ ಗಂಗೆಯೂ ಕೂಡ ಬಹಳವಾಗಿ ಯೋಚಿಸುತ್ತಾ ಹೊರಟು ಹೋಗ್ತಾಳೆ. ಆಗ ಮಹಾಭೀಷನೆಂಬ ಇಕ್ಷ್ವಾಕು ವಂಶದ ರಾಜ ಪುರುವಂಶದ ಪ್ರತೀಪನೆಂಬ ರಾಜನ ಮಗನಾಗಿ ಅವನ ಪತ್ನಿಯ ಗರ್ಭದಲ್ಲಿ ಜನಿಸ್ತಾನೆ. ಆ ಪುತ್ರನು ಶಂತನು ಎಂದು ಹೆಸರುಳ್ಳವನು. ರಾಜರಲ್ಲಿ ಶ್ರೇಷ್ಠನು, ಧರ್ಮಶೀಲನು, ಸತ್ಯವಾದ ಪ್ರತಿಜ್ಞೆ ಅಥವಾ ವಾಗ್ದಾನವುಳ್ಳವನು ಎಂದರೆ ಸತ್ಯವಂತನೂ ಆಗ್ತಾನೆ. ಆ ಪ್ರತೀಪರಾಜನು ಅತ್ಯಂತ ತೇಜಸ್ವಿಯಾದ ಸೂರ್ಯನನ್ನು ಸ್ತುತಿಸ್ತಾನೆ. ಆಗ ಆ ಗಂಗಾಜಲದ ದೆಸೆಯಿಂದ ಸುಂದರವಾದ ಮುಖವುಳ್ಳ ಮತ್ತು ಗಂಡನನ್ನು ಇಚ್ಛಿಸುತ್ತಿರುವಂತಹ ಒಬ್ಬ ಸ್ತ್ರೀ ಹೊರಗೆ ಹೊರಟು ಬಂದು ಪ್ರತೀಪರಾಜನ ಮೀನಿನಂತಿರತಕ್ಕ ಬಲಭಾಗದ ತೊಡೆಯಲ್ಲಿ ಕುಳಿತಳು. ಪ್ರತೀಪ ಮಹಾರಾಜ ತನ್ನ ತೊಡೆಯಲ್ಲಿ ಕುಳಿತುಕೊಂಡಿರತಕ್ಕಂತಹ ಆ ಸ್ತ್ರೀಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಎಲೈ ಸುಂದರವಾದ ಮುಖವುಳ್ಳ ಸ್ತ್ರೀಯೇ, ಚಿಕ್ಕ ಕನ್ನಿಕೆಗೆ ಕುಳಿತುಕೊಳ್ಳಲು ಯೋಗ್ಯವಾದ ಈ ನನ್ನ ಬಲ ತೊಡೆಯಲ್ಲಿ ನನ್ನನ್ನು ಕೇಳದೆ ನೀನು ಏಕೆ ಕುಳಿತಿರುವೆ? ಆಗ ಆ ಸ್ತ್ರೀ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾಳೆ. ಎಲೈ ರಾಜರುಗಳಲ್ಲಿಯೂ ಕುರುವಂಶೀಯರಲ್ಲಿಯೂ ಶ್ರೇಷ್ಠನಾಗಿರತಕ್ಕ ಓ ಪ್ರತೀಪ ಮಹಾರಾಜನೇ, ನಿನ್ನನ್ನು ಹೊಂದುವ ಉದ್ದೇಶದಿಂದ ನಿನ್ನ ತೊಡೆಯಲ್ಲಿ ಕುಳಿತಿರುತ್ತೇನೆ. ಆದುದರಿಂದ ನಿನ್ನನ್ನು ಇಚ್ಛಿಸುತ್ತಿರುವ ನನ್ನನ್ನು ನೀನು ಸ್ವೀಕರಿಸು ಅಂತ ಆಕೆ ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಮೇಲೆ ಅತ್ಯಂತ ಸುಂದರಿಯೂ ಯುವತಿಯೂ ಆದ ಆ ಸ್ತ್ರೀಯನ್ನು ಕುರಿತು ರಾಜನು ಈ ರೀತಿಯಾಗಿ ಹೇಳ್ತಾನೆ. ಎಲೈ ಸ್ತ್ರೀಯೇ, ನಾನು ಕಾಮದ ದೆಸೆಯಿಂದ ವರವನ್ನು ಅಪೇಕ್ಷಿಸತಕ್ಕ ಪರ ಸ್ತ್ರೀಯನ್ನು ಎಂದು ಸ್ವೀಕರಿಸಲಾರೆನು. ಎಲೈ ಸುಂದರ ಸ್ತ್ರೀಯೇ, ನೀನು ನನ್ನ ಬಲ ತೊಡೆಯಲ್ಲಿ ಆಲಂಗಿಸಿ ಕುಳಿತಿರುವೆ. ಆದರೆ ಬಿಳಿಯ ಬೆಳಕನ್ನು ಬೀರುವ ಮಂದಹಾಸವುಳ್ಳ ಎಲೈ ಸ್ತ್ರೀಯೇ, ಈ ನನ್ನ ಬಲ ತೊಡೆಯು ನನ್ನ ಮಕ್ಕಳಿಗೂ ಸೊಸೆಯರಿಗೂ ಕುಳಿತುಕೊಳ್ಳುವ ಸ್ಥಾನವೆಂದು ತಿಳಿ. ಆದುದರಿಂದ ನನ್ನ ತೊಡೆಯಲ್ಲಿ ಕುಳಿತುಕೊಳ್ಳಲು ಇಚ್ಛಿಸತಕ್ಕ ಮಂಗಳಕರಳಾದ ಸ್ತ್ರೀಯೇ, ನನಗೆ ಪುತ್ರನು ಜನಿಸಿದ ಮೇಲೆ ನೀನು ನನ್ನ ಪುತ್ರನ ಹೆಂಡತಿಯಾಗು. ನಿನ್ನ ಪುಣ್ಯದ ದಶೆಯಿಂದ ನನಗೆ ನಿಶ್ಚಯವಾಗಿಯೂ ಮಗನು ಹುಟ್ಟುವನು. ಹಾಗೇ ಆಗಲೆಂದು ಅತ್ಯಂತ ಸುಂದರಿಯಾದ ಆ ಸ್ತ್ರೀಯು ಹೇಳಿ ಹೊರಟು ಹೋಗ್ತಾಳೆ ಅಲ್ಲಿಂದ. ರಾಜನೂ ಕೂಡ ಆ ಸ್ತ್ರೀಯನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾ ಮನೆಗೆ ಬರ್ತಾನೆ. ಅನಂತರ ಸ್ವಲ್ಪ ಕಾಲದಲ್ಲಿ ಆ ರಾಜನಿಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಅವನು ಯುವಕನಾದ ಮೇಲೆ ರಾಜನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೋಗಲು ಇಚ್ಛೆಯುಳ್ಳವನಾಗಿ ತನ್ನ ಮಗನಿಗೆ ಈ ಹಿಂದಿನ ಸಮಾಚಾರವನ್ನು ಹೇಳುತ್ತಾನೆ. ಪ್ರತೀಪರಾಜ ತನ್ನ ಮಗನಿಗೆ ಹಿಂದಿನ ಎಲ್ಲ ಸಮಾಚಾರವನ್ನು ಹೇಳಿ ಪುನಃ ಮಗನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ. ನೀನು ಕಾಡಿಗೆ ಹೋದಾಗ ಕಾಡಿನಲ್ಲಿ ಒಂದು ವೇಳೆ ಬಾಲಿಕೆಯಾಗಿಯೂ ಸುಂದರವಾದ ಮಂದಹಾಸವುಳ್ಳವಳಾಗಿಯೂ ಇಚ್ಛಾನುಸಾರವಾದ ಗಮನವುಳ್ಳವಳಾಗಿಯೂ ವರನನ್ನು ಅಪೇಕ್ಷಿಸುವವಳಾಗಿಯೂ ಇರತಕ್ಕ ಆ ಸ್ತ್ರೀಯು ತನ್ನ ಆ ಉದ್ದೇಶದಿಂದ ನಿನ್ನ ಸಮೀಪಕ್ಕೆ ಬಂದರೆ ಆ ಸುಂದರಿಯನ್ನು ನೀನು ಸ್ವೀಕರಿಸು. ಆದರೆ ಎಲೈ ರಾಜನೇ, ನೀನು ಅವಳನ್ನು ಕುರಿತು ನೀನು ಯಾರು ಎಂದು ಮುಂತಾಗಿ ಕೇಳಬೇಡ. ನನ್ನ ಆಜ್ಞೆಯಂತೆ ನೀನು ಅವಳನ್ನು ಧರ್ಮಪತ್ನಿಯನ್ನಾಗಿ ಮಾಡಿಕೋ, ಅದರಿಂದ ನೀನು ಸುಖಿಯಾಗಿರುವೆ. ಸೂತ ಮುನಿಯು ಹೇಳ್ತಾನೆ ಮುಂದೆ. ಪ್ರತೀಪರಾಜನು ತನ್ನ ಪುತ್ರನಿಗೆ ಈ ರೀತಿ ತಿಳಿಸಿ ಅತ್ಯಂತ ಸಂತುಷ್ಟವಾದ ಮನಸ್ಸುಳ್ಳವನಾಗಿ ಎಲ್ಲ ರಾಜ್ಯ ಸಂಪತ್ತನ್ನು ತನ್ನ ಮಗನಿಗೆ ಕೊಟ್ಟು ತಾನು ವನವನ್ನು ಪ್ರವೇಶಿಸಿದನು. ಕಾಡಿನಲ್ಲಿಯೂ ಕೂಡ ಈ ಪ್ರತೀಪರಾಜನು ತಪಸ್ಸನ್ನು ಮಾಡಿ ಬ್ರಹ್ಮರೂಪಿಣಿಯಾದ ಎಲ್ಲರಿಗೂ ಮಿಗಿಲಾದ ಜಗನ್ಮಾತೆಯಾದ ದೇವಿಯನ್ನು ಪೂಜಿಸಿ ಶರೀರವನ್ನು ತೊರೆದು ತನ್ನ ತೇಜಸ್ಸಿನ ಬಲದಿಂದ ಸ್ವರ್ಗವನ್ನು ಹೊಂದಿದನು. ಅತ್ಯಂತ ತೇಜಸ್ವಿಯಾದ ಶಂತನು ಮಹಾರಾಜನು ಸಮಸ್ತ ಭೂಮಿಯ ರಾಜ್ಯವನ್ನು ಪಡೆದನು. ಎಲ್ಲಕ್ಕೂ ಚಕ್ರವರ್ತಿಯಾದನು. ಶಾಸ್ತ್ರಕ್ಕೆ ಅನುಸಾರವಾಗಿ ಅಪರಾಧಿಗಳನ್ನು ಶಿಕ್ಷಿಸತಕ್ಕ ಆ ಶಂತನು ರಾಜನು ತನ್ನ ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ಪಾಲಿಸುತ್ತಿದ್ದನು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 3ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.